ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವನ್ನು ನಾವು ನೋಡೋಣ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ರಿಂದ 21 ವಾಕ್ಯಗಳನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, 19ನೇ ವಾಕ್ಯ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ನೋಡಿ, ಯೇಸು ಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಜನರೆಲ್ಲರಿಗೂ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ನೋಡಿ, ಈ ಲೋಕದ ಪ್ರಕಾರ ನಾವು ನೋಡುವಾಗ ಅನೇಕ ವ್ಯಕ್ತಿಗಳು ತುಂಬ ಪ್ರಯಾಸ ಪಡ್ತಾ ಇರ್ತಾರೆ. ಯಾಕೆಂದು ನೋಡುವಾಗ ಹಣವನ್ನು ಸಂಪಾದಿಸಲು, ಹಣಕ್ಕೋಸ್ಕರ ತುಂಬ ಯಾವುದೇ ವಿಧವಾದ ಕೆಲಸಗಳನ್ನು ಸಹ ಮಾಡ್ತಾ ಇರ್ತಾರೆ. ಅವರು ಹೆಚ್ಚಾದ ಸಮಯವನ್ನು ಹಣವನ್ನು ಸಂಪಾದಿಸಲು ಅವರು ಉಪಯೋಗಿಸ್ತಾ ಇರ್ತಾರೆ. ಇನ್ನೂ ಕೆಲವರು ನೋಡುವಂಥ ಸಂದರ್ಭದಲ್ಲಿ ತಮ್ಮ ಬಳಿ ಇರುವ ಹಣವನ್ನು ಬಡ್ಡಿಗೆ ಕೊಟ್ಟು ವಸೂಲಿ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವರು ನೋಡುವಾಗ ಹಣಕ್ಕೋಸ್ಕರ ಇತರರನ್ನು ಒಡೆಯುವುದು, ಇಲ್ಲಾಂದರೆ ಕಳ್ತನ ಮಾಡುವುದು, ಮೋಸ ಮಾಡುವುದು, ದ್ರೋಹ ಮಾಡುವುದು, ಈ ರೀತಿಯಾದ ಅನೇಕ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನೋಡಿ, ಯೇಸು ಕ್ರಿಸ್ತನ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಯಾಕೆಂದರೆ ಇಲ್ಲಿ ಅದು ಏನಾಗುತ್ತೆ ಅಂದರೆ ನುಸಿ ಹಿಡಿಯುತ್ತೆ, ಕಿಲುಬು ಹತ್ತುತ್ತೆ, ಕೆಟ್ಟು ಹೋಗುತ್ತೆ, ಇಲ್ಲಾಂದರೆ ಕಳ್ಳರು ಬಂದು ಕನ್ನ ಹಾಕಿ ಕಳ್ಳತನ ಮಾಡ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ನೋಡಿ, ಈ ಲೋಕದಲ್ಲಿ ನಾವು ಏನನ್ನೇ ಸಂಪಾದಿಸಿದರೂ ಸಹ ಅದನ್ನು ಇಲ್ಲೇ ಬಿಟ್ಟು ನಾವು ಹೋಗಬೇಕು. ಯಾಕೆಂದು ನೋಡುವಾಗ ನೋಡಿ, ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ. ನನಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಆತನು 10%ಗೆ ಬಡ್ಡಿಯನ್ನು ಕೊಡ್ತಾ ಇರ್ತಾನೆ. ಎಷ್ಟೇ ಕಷ್ಟ ಇದ್ದರೂ ಈತನಿಗೆ ಬಡ್ಡಿ ಕಟ್ಟಲೇಬೇಕು. ಒಂದು ವೇಳೆ ಕಟ್ಟದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗುವುದು, ಜಗಳ ಮಾಡುವುದು, ಒಡೆಯುವುದು, ಅವರಿಗೆ ಅವಮಾನ ಮಾಡುವುದು, ಅನೇಕ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಆತನಿಗೆ ಹೇರಳವಾದ ಹಣ ಇದೆ, ಸ್ವಂತ ಮನೆ ಇದೆ, ಆಸ್ತಿ ಎಲ್ಲ ಇದೆ. ಆದರೂ ಸಹ ಈ ಬಡ್ಡಿ ಮೇಲೆ ಆತನಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆತನಿಗೆ ತುಂಬ ಆಸಕ್ತಿ ಇದೆ. ಜನರನ್ನು ತುಂಬ ಚಿತ್ರಹಿಂಸೆ ಕೊಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆದರೆ ನೋಡಿ, ಕೋವಿಡ್ ಟೈಮಲ್ಲಿ ಈ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಆದರೆ ಈತನ ಬಳಿ ಇರುವ 1 ರೂಪಾಯಿಯನ್ನು ಸಹ ಈತನು ತೆಗೆದುಕೊಂಡು ಹೋಗಿಲ್ಲ. ನೋಡಿ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ಳಬೇಡಿ. ಒಂದು ವೇಳೆ ಗಂಟು ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಾಂದರೆ ಇಲ್ಲಿ ಕಳ್ತನ ಆಗುತ್ತೆ, ಯಾರಾದ್ರು ತೆಗೆದುಕೊಂಡು ಹೋಗ್ತಾರೆ. ನೀವು ಇಲ್ಲಿಂದ ನಿಮ್ಮ ಪ್ರಯಾಣ ಮುಗಿಸುವಂಥ ಸಂದರ್ಭದಲ್ಲಿ ಅದು ಇಲ್ಲೇ ವ್ಯರ್ಥವಾಗಿ ಹೋಗುತ್ತೆ. ಅನಂತರ ನೋಡಿ, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದೂ ಇಲ್ಲ. ನೋಡಿ, ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ. ನೋಡಿ, ದೇವರ ರಾಜ್ಯದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಆಗ ಅಲ್ಲಿ ಯಾರು ಅದನ್ನು ಕದಿಯುವುದಿಲ್ಲ, ನುಸಿ ಹಿಡಿಯುವುದಿಲ್ಲ, ಕಿಲುಬು ಹತ್ತುವುದಿಲ್ಲ, ಯಾರು ಬಂದು ಕಳ್ತನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಪರಲೋಕದ ಸಂಬಂಧವಾಗಿ ನಾವು ನಡೆಯಬೇಕು. ನೋಡಿ, ಜನರೆಲ್ಲರೂ ಒಂದು ವಿಷಯವನ್ನು ಮರೆತು ಹೋಗ್ತಾ ಇದ್ದಾರೆ. ಈ ಲೋಕದಲ್ಲಿ ಜೀವನ ಮಾಡುವಾಗ ಅವರು ಒಂದು ದಿನ ಇಲ್ಲಿ ಬಿಟ್ಟು ಹೋಗಬೇಕೆಂಬ ವಿಷಯವನ್ನು ಮರೆತು ಹೋಗಿದ್ದಾರೆ. ನೋಡಿ, ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳೋದು, ನಾವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕು. ನಾವು ಪರಲೋಕದಲ್ಲಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ನೋಡಿ, ಜನರಿಗೆ ಸಹಾಯ ಮಾಡಿ, ಜನರಿಗೆ ಪ್ರೀತಿಯನ್ನು ತೋರಿಸಿ. ನೋಡಿ, ಈ ವ್ಯಕ್ತಿ ಇಷ್ಟು ಹಣವಿದ್ದರೂ ಸಹ ಯಾರೂ ಈತನ ಕುರಿತಾಗಿ ಒಳ್ಳೆಯ ಮಾತನ್ನು ಹೇಳ್ತಾ ಇಲ್ಲ. ಆತನು ಪ್ರತಿನಿತ್ಯ ಅನೇಕರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದ. ಎಲ್ಲರೂ ಆತನು ಸತ್ತು ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಆತನನ್ನು ಬೈಯುವವರೇ ಆಗಿದ್ದಾರೆ. ನೋಡಿ, ಈ ರೀತಿಯಾಗಿ ನಾವು ಇರುವಂಥ ಸಂದರ್ಭದಲ್ಲಿ ಏನು ಪ್ರಯೋಜನವಿದೆ? ನಮ್ಮ ಕುರಿತಾಗಿ ಎಲ್ಲಿ ಒಳ್ಳೆಯ ಸಾಕ್ಷಿ ಇದೆ? ಕ್ರೈಸ್ತರಾಗಿರುವಂಥ ನಾವು ಮುಖ್ಯವಾಗಿ ಜ್ಞಾಪಿಸ್ಕೊಳ್ಬೇಕು, ನಮ್ಮ ಹತ್ರ ಇರುವ ಹಣವನ್ನು ಬಡ್ಡಿಗೆ ಕೊಡಬಾರ್ದು. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ಪ್ರೀತಿಯನ್ನು ತೋರಿಸಬೇಕು, ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು. ಅದಕ್ಕೆ ನೋಡಿ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳ್ರಿ. 21ನೇ ವಾಕ್ಯ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನೋಡಿ, 21ನೇ ವಾಕ್ಯದಲ್ಲಿ ನಿನ್ನ ಗಂಟು ಎಲ್ಲಿರುತ್ತೋ ನಿನ್ನ ಮನಸ್ಸಲ್ಲೇ ಇರುತ್ತೆ. ಒಂದು ವೇಳೆ ನೋಡಿ, ನೀನು ಎಷ್ಟೇ ಸಂಪಾದಿಸಿಕೊಂಡ ಆಸ್ತಿ ನಿನ್ನ ಬಳಿ ಇದ್ದರೂ ಸಹ ನೀನು ಸಭೆಗೆ ಬಂದು ಆರಾಧನೆ ಮಾಡುವಾಗ ನಿನ್ನ ಮನಸ್ಸು ಎಲ್ಲಿರುತ್ತೆ ಅಂದರೆ ನಿನ್ನ ಆಸ್ತಿ ಮೇಲೆ ಇರುತ್ತೆ, ನಿನ್ನ ಮನೆಯ ಮೇಲೆ ಇರುತ್ತೆ, ನಿನ್ನ ಹಣದ ಮೇಲೆ ಇರುತ್ತೆ. ಆದರೆ ನಿನ್ನ ಮನಸ್ಸು ದೇವರ ಮೇಲೆ ಇರುವುದಿಲ್ಲ. ಅನೇಕ ವ್ಯಕ್ತಿಗಳು ಈ ದಿನಗಳಲ್ಲಿ ಸಭೆಗೆ ಬಂದು ದೇವರನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಆದರೆ ಅವರ ಮನಸ್ಸು ಎಲ್ಲಿರುತ್ತೆ ಅಂದರೆ ಅವರು ಬಿಟ್ಟು ಬಂದಿರುವಂಥ ಆಸ್ತಿಯ ಮೇಲೇ ಇರುತ್ತೆ.
ಅದು ಏನಾಗುತ್ತೋ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೂ ಅನೇಕ ವ್ಯಕ್ತಿಗಳು ನೋಡುವಾಗ ಒಳ್ಳೆಯ ನಿದ್ದೆ ಮಾಡುವುದಿಲ್ಲ, ಕಣ್ಣಿನ ತುಂಬ ನಿದ್ದೆ ಇರಲ್ಲ, ಯಾವಾಗಲೂ ಭಯದಿಂದ ಇರ್ತಾರೆ, ರಾತ್ರಿ ಏನಾಗುತ್ತೆ ಎಂಬುದಾಗಿ ದುಃಖದಿಂದ ಇರ್ತಾರೆ. ಇನ್ನೂ ನಾವು ನೋಡುವಂಥ ನೋಡಿ, ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ. ಇನ್ನೊಬ್ಬ ವ್ಯಕ್ತಿ ನನಗೆ ಗೊತ್ತಿದ್ದಾರೆ, ಆತನ ತುಂಬ ಹೇರಳವಾದ ಆಸ್ತಿ ಇದೆ, ಹಣವಿದೆ, ಎಲ್ಲ ಇದೆ, ಒಳ್ಳೆ ಪೇಮೆಂಟ್ ಇದೆ, ಆತನ ಒಂದು ಇಂಜಿನಿಯರ್ ಆಗಿದ್ದಾರೆ. ಆದರೆ ನೋಡಿ, ಆತನಿಗೆ ಒಳ್ಳೆಯ ಆಹಾರವನ್ನು ತಿನ್ನಲಾಗುವುದಿಲ್ಲ, ಅನೇಕ ವಿಧವಾದ ವ್ಯಾಧಿಗಳಿಂದ ತುಂಬಿದ್ದಾನೆ, ಆತನು ಒಳ್ಳೆಯ ಆಹಾರವನ್ನು ತಿನ್ನಲಾಗುವುದಿಲ್ಲ. ನೋಡಿ, ಇಷ್ಟು ಆಸ್ತಿ ಇದ್ದು ನಾವು ಏನು ತಿನ್ನಲಾಗದೇ ಇರುವಾಗ ಏನು ಪ್ರಯೋಜನವಿದೆ? ನೋಡಿ, ನಾವು ಪರಲೋಕದಲ್ಲಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ಅದಕ್ಕೆ ನೋಡಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡಿ. ಇದು ನಮ್ಮ ಹತ್ರ ಎಷ್ಟಿದ್ರೂ ನಮ್ಮ ಮನಸ್ಸು ನಮಗೆ ತೊಂದರೆ ಪಡಿಸುತ್ತೆ. ಈ ಗಂಟಿನ ಮೇಲೆಯೇ ನಮ್ಮ ಮನಸ್ಸಿದ್ದು ನಮಗೆ ಶಾಂತಿಯು ಸಮಾಧಾನವೂ ಇರುವುದಿಲ್ಲ. ಅದೇ ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಾಗ ಅಲ್ಲಿ ಯಾರೂ ಅದನ್ನು ಕನ್ನ ಹಾಕುವುದಿಲ್ಲ, ಯಾರೂ ಅದನ್ನು ನಮ್ಮಿಂದ ದೋಚಲಾಗುವುದಿಲ್ಲ. ನೋಡಿ, ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ಕಾರ್ಯಗಳಲ್ಲಿ ನೀನು ಜೊತೆಯಾಗಿದ್ದು ನಡೆಸು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.